ಸಾಧನೆ ಯಾರ ಸ್ವತ್ತೂ ಅಲ್ಲ. ಸಾಧಿಸುವ ಛಲ ಇದ್ರೆ ಪ್ರಶಸ್ತಿ, ಸನ್ಮಾನ, ಗೌರವ, ಅಭಿನಂದನೆಗಳೆಲ್ಲವೂ ಸಾಧಕರ ಬೆನ್ನೇರುತ್ತೆ ಎಂಬುದಕ್ಕೆ ಬೀದರ್ ಜಿಲ್ಲೆ ಸಾಧಕರು ಅನಾವರಣಪಡಿಸಿದ್ರು. ಅಂತಾರಾಷ್ಟ್ರೀಯ ಮಟ್ಟದ ಕಿಕ್ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಚಿನ್ನ ಹಾಗೂ ಬೆಳ್ಳಿ ಪದಕ ಗೆದ್ದು ಬೀದರ್ ಜಿಲ್ಲೆಗೆ ಕೀರ್ತಿ ತಂದಿರುವ ಕ್ರೀಡಾಪಟುಗಳಾದ ನಿಶಿಕಾಂತ್, ಪರ್ವೇಜ್, ತರಬೇತಿದಾರ ಸುವೇತ್ ಮೋರೆ ಅವರನ್ನ ಬಾಲ್ಕಿಯ ನಿವಾಸದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಸಂಸದ ಸಾಗರ್ ಖಂಡ್ರೆ ಅಭಿನಂದಿಸಿದ್ದಾರೆ. ಕ್ರೀಡಾಪಟುಗಳಿಗೆ ಪೀಠ ತೊಡಿಸಿ ಶಾಲು ಹೊದಿಸಿ ಅಭಿನಂದಿಸಿದ್ದಾರೆ. ನಮ್ಮ ಭಾಗದ ಯುವಕರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕ ಗೆಲ್ಲುವ ಮೂಲಕ ಜಿಲ್ಲೆ ಹಾಗೂ ರಾಜ್ಯದ ಹೆಸರನ್ನ ಜಾಗತಿಕ ಮಟ್ಟದಲ್ಲಿ ಬೆಳಗುತ್ತಾ ಇರುವುದು ನಮ್ಮ ಹೆಮ್ಮೆಯ ಸಂಗತಿ. ಯುವ ಜನತೆ ಕಿಕ್ ಬಾಕ್ಸಿಂಗ್ನಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಪೂರಕವಾದ ವಾತಾವರಣವನ್ನ ನಿರ್ಮಿಸಲಾಗುವುದು. ನಮ್ಮ ಯುವಕರು ಕೇವಲ ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳಲ್ಲದೆ ಒಲಿಂಪಿಕ್ಸ್ ಮಟ್ಟದವರೆಗೂ ಕೂಡ ತಲುಪಲು ಅಗತ್ಯವಿರುವ ಆಧುನಿಕ ತರಬೇತಿ ಕೇಂದ್ರ ಹಾಗೂ ಸರ್ಕಾರದ ವತಿಯಿಂದ ಸಿಗಬೇಕಾದ ಎಲ್ಲ ಸೌಲಭ್ಯಗಳನ್ನ ಒದಗಿಸಿಕೊಡಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಭರವಸೆಯನ್ನ ನೀಡಿ ಶುಭ ಹಾರೈಸಿದ್ರು.